ಬಂದಿದ್ರು. ಒಂದು ಆಸ್ಪತ್ರೆದ ಟೈಲ್ಸ್ I am sacrificed for her. ಮಾಡು. ಫ್ರೆಶ್ ಜಾಸ್ಮಿನ್ 1,85,000 grams per kg. ಡೇಟ್ ಜೊತೆ ಯಾವ್ದಿದು ಹಾಟ್ You wanna see the result? World biggest LED. ತಾಳಿಗರಿಯ ಪೊದೆಯಿಂದ ಬುಷ್. ಹಾಯ್ ಹಲೋ ನಮಸ್ತೆ ಎಲ್ರು ನಮಸ್ಕಾರ. ನಾನು ಫಸ್ಟ್ ಪಾರ್ಟಲ್ಲಿ ದುಬೈಗೆ ಹೋಗ್ತಾ ಇರೋದನ್ನು ನನ್ನ ಫಸ್ಟ್ ಫ್ಲೈನ್ ತೋರಿಸ್ತಾ ಇದ್ದೆ. ಬಟ್ ನಾವು ದುಬೈಗೆ ಹೋಗೋಕ್ಕೆ ಮುಖ್ಯ ಕಾರಣ ನಮ್ಮ ಕರ್ನಾಟಕ ಸಂಘ ದುಬೈ ಅವರು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ರು. ಸೊ ಅಲ್ಲಿಗೂ ಹೋಗಿದ್ವಿ, ಅಲ್ಲಿ ಕಾರ್ಯಕ್ರಮವನ್ನು ಕೊಟ್ವಿ. ಅದೇ ರೀತಿ ನಮ್ಮ ದುನಿ ವಿಜಯ್ ಸರ್ ಕೂಡ ಬಂದಿದ್ದರು. ಹಾಯ್, ಇವತ್ತು ನಾವು 3ನೇ ದಿನ ದುಬೈಯಲ್ಲಿ ಶಾಪಿಂಗ್ ಮಾಡುವ ಒಂದು ಉದ್ದೇಶದಿಂದ ಹೋಗ್ತಾ ಇದ್ದೀವಿ. ಒಂದು 2,000 ದಿರಮ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಫುಲ್ ಶಾಪಿಂಗ್ ಮಾಡೋಣ ಅಂತ, ಫುಲ್ಲು ದುಬೈ ಪರ್ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ನಮ್ಮದು. ನಮ್ಮ ದುಬೈ ಶೇಖ್, ಸೂರಜ್ ಶೇಖ್, ಆಮೇಲೆ ಹಿತೇಶ್ ಅವರು ಓಡಾಡ್ತಿದ್ದಾರೆ ನೋಡಿ. ಇದು ದುಬೈದು ವಾಲ್ ಆಫ್ ಫ್ರೇಮ್. ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಈ ಫ್ರೇಮಿಂದ ಒಂದು ಕಡೆ ಓಲ್ಡ್ ದುಬೈ, ಇನ್ನೊಂದು ಕಡೆ ನ್ಯೂ ದುಬೈ ಅಂತೆ. ಬಟ್ ವಿಸಿಟ್ ಮಾಡೋಕ್ಕಾಗಿಲ್ಲ, ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಎಷ್ಟು ದೂರದಲ್ಲೇ ನೋಡಿದ್ವಿ ನೋಡಿ. ಕ್ರಾಸ್ ಮಾಡ್ಕೊಂಡ ಶಾರ್ಜಾ ಸ್ಟ್ರೈಟ್ ಬಾರ್ಡರ್. ವೆಲ್ಕಮ್ ಟು ಶಾರ್ಜಾ. British. How is this? Oh, yummy. Yeah, it's too good. ಇದು ಕುನಾಫ ಅಂತೆ. ನೋಡಿ, ಇದು ಫುಲ್ಲು ಸೆಂಟ್ ಇದ್ದ ಅಂಗಡಿ. ದುಬೈಗೆ ಬಂದರೆ ಸೆಂಟ್ ತನ್ನಿ ಅಂತ ಹೇಳ್ತಿರಲ್ಲ, ಎಲ್ಲದಕ್ಕೂ 2,000 3,000 ಉಂಟು. ಆಮೇಲೆ ಇಲ್ಲಿ ಪಾರ್ಕಿಂಗ್, ಎಲ್ಲ ಕಡೆ ಪಾರ್ಕಿಂಗ್ ದುಡ್ಡು ಕೊಡ್ಬೇಕಂತೆ. ಪಾರ್ಕಿಂಗ್ ಆಟೋಮೆಟಿಕ್ ಅಪ್ಡೇಟ್ ಆಗ್ತದೆ. ಅಪ್ಡೇಟ್ ಆಡುವಾಗ ಎಷ್ಟು 2 ದಿರಮ್ ಕಟ್ಟಬೇಕು. ಅಕಸ್ಮಾತ್ ಕಟ್ಟಿಲ್ಲ ಅಂದರೆ 150 ದಿರಮ್. 150 2 ದಿರಮ್ ಅಂದರೆ 60 ಅಲ್ಲ 46. ಅಕಸ್ಮಾತ್ ಕಟ್ಟಿಲ್ಲ ಅಂದರೆ ಪೆನಾಲ್ಟಿ ಅಂತೆ. 150 ದಿರಮ್ ಅಂದಾಗ ಆಯ್ತು ಮರ 10,000 ಏನೋ. ಮೂಸಿ ಇದು ಮೇಲ್ और फीमेल के लिए यूनिसेक्स. ओके ಸೆಕ್ಸ್ ಬ್ರೋ. ಮೂಸ್ ರಾಜ. ಒಂದು ಆಸ್ಪತ್ರೆದ ಟೈಲ್ಸ್ ಮೂಸ ಚಂದ ಇಲ್ಲ. Sacrifice for her. Sacrifice for her. Her. I sacrifice for her. Swati. I am sacrificed for her. I am sacrificed for her. Because Ajmal. Because Raj Kamal ne. आज कमल अजमल. Spicy. See, ಏಲಕ್ಕಿ, ಚಕ್ಕೆ, ಲವಂಗ. This is ಕಾರ್ಮಿಡನ್. ಬಿರಿಯಾನಿ ರೈಸ್ में ನಾವು this is ಚಕ್ಕೆ ಲವಂಗ. ಬಿರಿಯಾನಿ ಸ್ಪೈಸಸ್. ಜಾಸ್ಮಿನ್ Meera Jasmine. ದಾಸವಾಳ. ओ सैक्रिफाइस वो कहता है. Okay. इवो कोड ಅದೇ ಒಂದು ಸೇಮ್ ಚಕ್ಕೆ ಲವಂಗ. ಒಂದೊಂದು ಬೀಡದ. ಕೊರ್ಕೊರ ರೈ ಕೊಂಚ ಪಾರ್ದು ಕೊರ್ಪೇರು ನಿಕ್ಲು ಉರುಡು ದುಂಬು.
ರಾಗು ನಿಖಲ ಜಾಸ್ಮಿನ್ ಸ್ವಲ್ಪ ಸ್ಮೆಲ್ ಮಾಡಿ. ಫ್ರೆಶ್ ಜಾಸ್ಮಿನ್ ಕೊಡಪ್ಪ 2,000 ಕೊಡು. ಓಕೆ ಒಂದು ಇರೇಕ್ ಬೋರ್ಡ್ ಸ್ಯಾಕ್ರಿಫೈಸ್ ಮಾಡೋಣ ಬೋರ್ಡ್ ಓಕೆ ಒಂದು ಅभी इनको उठा लीजिए यस थैंक यू लेंगे वो लेंगे फिर उसका कोई वैल्यू नहीं है बाद में नहीं पूछने का वो गांव में जब जाएंगे मेरा है ना वो नहीं तो क्या 1,85,000 dirhams per kg item kg and per crore spoken kilo 1 crore ನೋಡಿ ಇದಕ್ಕೆ ಕೆಜಿಗೆ 27 ಲಕ್ಷ ಅಂತೆ, 27 lakh. ಅವನು ಸೂಕಲ್ ಜುಬೈಲ್ ಮಾರ್ಕೆಟ್ ಇದು. ಹಿಂದ್ಗಡೆ ಗುಂಗುರಿನೊಬ್ಬ ನೈಜೀರಿಯನ್ ಪ್ರಜೆ ಜೊತೆ ಬಂದಿತ್ತು. ಇದು ಮಾರ್ಕೆಟ್ ಅಂತೆ ಮಾರ್ರೆ. ನಮ್ಮೂರಲ್ಲಿ ಮಾಲ್ ತರ ಇದೆ ಇದು ಮಾರ್ಕೆಟ್. ಬೀಫು ಮಟನು ಎಲ್ಲ ಉಂಟಂತೆ ನೋಡಿ. ಫುಲ್ ದೊಡ್ಡ ಮಾರ್ಕೆಟ್ ಇದು. ಫಿಶ್ ಮಾರ್ಕೆಟ್ ಅಂತೆ. ಅಬ್ಬಾ ಭಾಷಣಗೆ ಆಗ್ತಿಲ್ಲ, ಆದ್ರೆ ಒಂದು ವಿಡಿಯೋಗೋಸ್ಕರ ನಿಮ್ಗೋಸ್ಕರ ತೋರಿಸೋಣ ಅಂತ. ಫುಲ್ ಇದು ಫಿಶು, ಆ ಕಡೆ ಬೀಫ್ ಮಟನ್ ಎಲ್ಲ. ಇದು ನೋಡಿ ಲೈವ್ ಫಿಶ್ ಅಂತೆ. ನೀವು ಸೆಲೆಕ್ಟ್ ಮಾಡ್ಬೋದು ಯಾವ್ದು ಬೇಕು ನಂಗೆ ಇವತ್ತು ಊಟಕ್ಕೆ ಅಂತ. ನಾವು ತಿನ್ನೋದಿಲ್ಲಲ್ಲ ಹಾಗಾಗಿ ಕಷ್ಟ ಗೊತ್ತಿಲ್ಲ. ಇದು ಯಾವುದು? ಇದು ಸಂಜೆಗೆ ಸ್ನ್ಯಾಕ್ಸ್. ಕಲರ್ ಮೀನ್ ಕಲರ್ ನೋಡಿ. ಆ ಕಡೆ ಒಂದು ಮಟನ್ ಒಂದು ಫಿಶ್ ಇದೆ, ಇಲ್ಲಿ ಫುಲ್ ವೆಜಿಟೇಬಲ್ಸ್. ನಮ್ಗೆ ವೆಜ್ ಪ್ರಿಯರ್, ನಮ್ಮಂತಹ ವೆಜ್ ಪ್ರಿಯರಿಗೆ ಫುಲ್ ವೆಜ್ ಮಾರ್ಕೆಟ್ ಇದು. ಕಲ್ಲಂಗಡಿ ದೊಡ್ಡ ಅಂಗಡಿಯಲ್ಲಿ ದೊಡ್ಡ ಕಲ್ಲಂಗಡಿ. ಡೇಟ್ ಜೊತೆ ಯಾವ್ದಿದು? ಹಾಟ್ ಅರಬಿಯನ್ ಕಾಫಿ ನಿಕ್ಲೆ ಬರ್ಪಜಿ BP ಜೊತೆಲಿ ತಿನ್ಬೇಕಂತೆ. ಹೇಗುಂಟು ನೋಡು. ಇದು ಕ್ಲಾಕ್ ಟವರ್ ಸರ್ಕಲ್ ದುಬೈ ಇದಂತೆ. 19 ಸಾರಿ ದುಬೈ 1980 ಇಂದ ಇದೆ. ಇದ್ರದ್ದು ಬ್ಯಾಟ್ರಿ ಚೇಂಜ್ ಮಾಡುದು. ಜನರೇಟರ್ ಅದು ಕೆಳಗೆ ನೀರು ಹಾರ್ತುಂಟಲ್ಲ, ಅದರ ಫೋರ್ಸ್ಗೆ ಕರೆಂಟ್ ಉತ್ಪತ್ತಿ ಆಗ್ತದೆ. ಓ ಈ ನೀರು ನಾಸಾಗಿ ಹೋಗಿ ನಾಸಾದಿಂದ ರಿಟರ್ನ್ ಗುದ್ದಾಡಿದ್ರು. ಅಲ್ಲಿಗೋಯ್ತು ನೋಡಿ. ಇವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದು ನಾನು, ವಿಶೇಷ ಅವರೇ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದು ನಾನು. ಓಕೆ, ಚೆನ್ನಾಗಿ ಆಡ್ತಿದ್ದಾರೆ. ಎಲ್ಲಿದೆ ಬಾಸ್? ಇದು ಮುನ್ಸಿಪಾಲ್ಟಿ ನೀರು ಬಿಟ್ಟದ್ದು. ನಮ್ಮ ದುಬೈ ಅವರು ಮುನ್ಸಿಪಾಲ್ಟಿ ನೀರು ಬಿಟ್ಟದ್ದು ನೋಡಿ. ದುಬೈ ಮಾಲ್ ಲೈಟಿಂಗ್ ಎಲ್ಲ ನೋಡಿ. ಫುಲ್ ನೋಡಿ ಬುರ್ಜ್ ಖಲೀಫಾ ತುಂಬಾ ಹತ್ರದಲ್ಲಿದೆ. ಅಲ್ಲಿಗೆ ಹೋಗ್ತಾ ಇದೀವಿ ನಾವು. ತುಂಬಾ ಹತ್ರದಲ್ಲಿ ತೋರಿಸ್ತೀವಿ ನೋಡಿ. ಎಲ್ಲ ಜನ 11 ಗಂಟೆಗೇನೋ ಲೈಟ್ ಶೋ ಇದೆಯಂತೆ, ಅದಕ್ಕೆ ವೇಟಿಂಗ್ ಮಾಡ್ತಿದ್ದಾರೆ. ನಾವು ಕೂಡ ಅದೇ ವೇಟ್ ಮಾಡ್ತಿದೀವಿ. ಇದೆಯಲ್ವಾ ಗೊತ್ತಿಲ್ಲ. 0.8 ಕಿಲೋಮೀಟರ್ ಇದೆ. ಆಮೇಲೆ ಎಷ್ಟು ಫ್ಲೋರ್ಸ್? 156 ಫ್ಲೋರ್ಸ್. 150 ಪಬ್ಲಿಕ್ 56 156 ಫ್ಲೋರ್ಸ್ ಇದೆ. ಪಬ್ಲಿಕ್ ಗೆ 122 153 ಫ್ಲೋರ್ ತನಕ ಹೋಗ್ಲಿಕ್ಕೆ. 122 and 123 ಫ್ಲೋರ್ ತನಕ. ಓಕೆ, 122 123 ಫ್ಲೋರ್ಸ್ ತನಕ ಹೋಗಕ್ ಬಿಡ್ತಾರಂತೆ. ಅದಾದ್ಮೇಲೆ ಬಿಡಲ್ಲ. ಅದಾದ್ಮೇಲೆ ರೆಸ್ಟೋರೆಂಟ್ ಇದೆ, 145 ಅಲ್ಲಿ ಇದೆ. ಓಕೆ, ರೆಸ್ಟೋರೆಂಟ್ ಅಲ್ಲಿ ಬುಕ್ ಮಾಡ್ಕೊಂಡ್ರೆ ಅಲ್ಲಿಗೆ ಹೋಗಿ. ಓಕೆ, ಅದು ಬುಕ್ ಮಾಡ್ಕೊಂಡ್ರೆ ಮಾತ್ರ ಅಂತೆ. ಬಟ್ ನಾವು ಇಲ್ಲೇ ಟಚ್ ಮಾಡೋಣ. ನಾವು ಹೀಗೆ ನೋಡಿ, ತುದಿ ಯಾರು ನೋಡಿಲ್ಲ ನೋಡಿ. ಸ್ವಲ್ಪ ಬ್ಲರ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಬುರ್ಜ್ ಖಲೀಫಾದ ಅಪೋಸಿಟ್ ಇರುವಂತ ಅಡ್ರೆಸ್ ಹೋಟೆಲ್. ಒಂದು 4 ವರ್ಷದಿಂದ ಬೆಂಕಿ ಬಿದ್ದಿತ್ತಂತೆ. ನ್ಯೂ ಇಯರ್ ದಿನ. ಓಕೆ, ಅದಾದ್ಮೇಲೆ ನಾವೇ ಬಂದು ಆರಿಸಿದ್ದು. ನೀರೆಲ್ಲ ಹಾಕಿ ನಾವು ಆರಿಸಿದ್ದು ನೋಡಿ. ಲೈಟ್ ಶೋ ಸ್ಟಾರ್ಟ್ ಆಗಿದ್ದಿದೆ ಇಲ್ಲಿ. ವಾಟರ್ ಶೋ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಬುರ್ಜ್ ಖಲೀಫಾ ಲೈಟಿಂಗ್ಸ್ ನೋಡಿ.
ಮೀಟರ್ಸ್ ಕೂಡ ಇಲ್ಲ, ನನ್ನ ಪ್ರಕಾರ 100 ಮೀಟರ್ ಕೊಂಡೆಲ್ಲ ಪಾಪ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಇವ್ರು ನೋಡಿ ಪೆಟ್ಟಿಸ್ಟ್ ಸೂರಜ್ ಪಾಂಡೇಶ್ವರ. ಯು ವಾಂಟ್ ಟು ಸೀ ದ ರಿಸಲ್ಟ್? ಓಕೆ ಸ್ಟೋರಿ ನೋಡಿ, ನಾವು ಅಲ್ಲಿ ಲೋಕಲ್ಸ್ ಶೇಕ್ಗಳ ಜೊತೆ ಫೋಟೋ ತಗೊಳ್ಳೋಣ ಅಂತ ಹೋದರೆ ಅವರು ಒಂದು ವೀಡಿಯೋ ಮಾಡೋಕ್ಕೂ ಬಿಟ್ಟಿಲ್ಲ, ಫೋಟೋ ತಗೊಳ್ಳೋಕ್ಕೂ ಬಿಟ್ಟಿಲ್ಲ. ಫಸ್ಟು ಅದಕ್ಕೆ ವೀಡಿಯೋ ಮಾಡಿಬಿಡಿ ಅಂತ ಹೇಳಿದ್ರು. ಆದರೆ ನೆಕ್ಸ್ಟ್ ಫೋಟೋ ಎಲ್ಲ ಕೊಟ್ಟು ತುಂಬ ಹೊತ್ತು ಮಾತಾಡಿದ್ರು ಅವರು. ಆ್ಯಕ್ಚುಲಿ ದುಬೈ ಶೇಖ್ ಕಿಂಗ್ ಇದ್ದಾರಲ್ಲ, ಅವ್ರದ್ದು ತುಂಬ ಕ್ಲೋಸ್ ಇರುವಂತಹ ರಾಯಲ್ ಫ್ಯಾಮಿಲಿ ಅವರು. ಅವ್ರ ಜೊತೆ ಮಾತಾಡೋಕ್ಕೂ ಕಷ್ಟ, ಬಟ್ ಅವ್ರ ಜೊತೆ ಫೋಟೋಸ್ ಎಲ್ಲ ತೆಗ್ದಿರೋದು ತೋರಿಸಿದ್ರು ನಮಗೆ. ಸೊ ಅದಕ್ಕೋಸ್ಕರ ವೀಡಿಯೋ ಫೋಟೋಸ್ ಎಲ್ಲ ತೆಗಿಯಕ್ಕೆ ಬಿಡಲ್ಲ ಅಂತೆ ಅವರು. ಬಟ್ ನಮ್ಮ ಜೊತೆ ಮಾತಾಡಾದ್ಮೇಲೆ ಫೋಟೋಸ್ ಕೊಟ್ಟು ತುಂಬ ಹೊತ್ತು ಮಾತಾಡಿದ್ರು. ಖುಷಿ ಆಯಿತು ನಮಗೂ. ಶೇಕ್ ಇಟ್ ಪುಷ್ಪವತಿ. ಇಲ್ಲಿ ಮಾಲ್ ಕ್ಲೋಸ್ ಆಗಿದೆ ಅಂತ, ಅದಾದ್ಮೇಲೆ ಮಾಡಂಗಿಲ್ಲ. ಆದ್ರೂ ಕದ್ದು ಮಾಡ್ತಾ ಇದ್ದೀನಿ ನಾನು. ಶಾರ್ಕ್ ಇದ್ದು ಹಲ್ಲು ನೋಡಿ ನೀವು ಅಂದ. ಇಲ್ಲಿ ಅಂಡರ್ ವಾಟರ್ ಝೂ ಇದೆಯಂತೆ, ಅಂಡರ್ ವಾಟರ್ ಝೂ ನೋಡಿ. ಕ್ರೊಕೊಡೈಲ್ ಇದೆಯಂತೆ ಅಂಡರ್ ವಾಟರ್ ಝೂ ಅಲ್ಲಿ. ಅದಾದ್ಮೇಲೆ ಪೆಂಗ್ವಿನ್ ಅಕ್ವೇರಿಯಂ. ಓ ಮೈ ಗಾಡ್, ಇಟ್ ಇಸ್ ಬಂಗುಡೆ ಉಂಟ ನೋಡಿದ್ರಲ್ಲಿ. ಬಂಗುಡೆ ಎಲ್ಲ ಬಂಗದಲ್ಲಿ ಇದೆಯಂತೆ. ಇದೊಂದು ನೋಡಿ, ತಿಮಿಂಗಿಲ ಮೀನಿದ್ದು ವಿಡಿಯೋ ಮಾಡ್ತಾ ಉಂಟೆ. ಕ್ರಿಯೇಟಿವಿಟಿ ಹೆಂಗೆ ಮಾಡ್ತಿದ್ದಾರೆ ನೋಡಿ. ಬಟ್ ನಾವು ದುಬೈಗೆ ಬಂದು ಇದನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ವಿಸಿಟ್ ಮಾಡ್ತಾ ಇದೀವಿ. ಇದೇನಾದ್ರೂ ವಿಸಿಟ್ ಮಾಡಿಲ್ಲ ಅಂದಿದ್ರೆ ದೊಡ್ಡದೇನೋ ನಾವು ಮಿಸ್ ಮಾಡ್ಕೋತಾ ಇದೀವಿ ಅನ್ಸುತ್ತೆ. ಬಿಗ್ಗೆಸ್ಟ್ LED ಅಂತಾರಲ್ಲ ಅದಿದೆ ನೋಡಿ. ಇಲ್ಲಿಂದ ಹಿಂಗೆ ಉಂಟು. ಇದು LED ಇದ್ದು ಈ ಸೈಡ್ ಇದು LED ಇದ್ದು. ಇದು LED ನ ಮಾರೆ ವರ್ಲ್ಡ್ ಟ್ರೇಡ್ ಸೆಂಟರ್ ಇದ್ದು ಗೋಡೆನ ಗೊತ್ತಾಗ್ತಿಲ್ಲ, ಹಾಗೆ ಉಂಟು. ಇದು LED ದುಬೈ ಅದೇ ದೊಡ್ಡ LED, ವರ್ಲ್ಡ್ ಬಿಗ್ಗೆಸ್ಟ್ LED. ಮೇಲೆ ನೋಡಿ ಮಾರೆ, ಅವಲೇ LED ಆಯ್ತಾ? ಹಾ, ಸ್ಕ್ರೀನಿಂಗ್ ಇದು ಏನು ಮಾರೆ. ಇದು ನೀವು ತುಂಬಾ ನೋಡಿರ್ಬೋದು. ನೀವು ತುಂಬಾ ದೊಡ್ಡ ದೊಡ್ಡ ಮಾಲ್ ನೋಡಿರ್ಬೋದು, ಬಟ್ ನಾನು ನೋಡಿರೋ ದೊಡ್ಡ ಮಾಲ್, ಲೈಫಲ್ಲಿ ನೋಡಿರೋ ದೊಡ್ಡ ಮಾಲ್ ಅಂದ್ರೆ ಇದೆ ನೋಡಿ. ನಿಜ ಮೀನ್ ತರ ಇದೆ ಮಾರಿ. ಇದು LED ಅಲ್ಲಿ ಬರುವ ಮೀನು ನೋಡಿ. ಎಲ್ಲರೂ ದಿಗ್ಭ್ರಾಂತರಾಗಿದ್ದಾರೆ ನೋಡಿ. ತಾಳಿಗರಿಯ ಪೊದೆಯಿಂದ ಬುಷ್ ಬುಷ್ ನೋಡಿ. ಇದು ನಾವು ನಿಮ್ಗೆ ತೋರಿಸ್ತಾ ಇರೋದು ಬರೀ 5% ದುಬೈ ಮಾಲ್ ಇದ್ದು. ಇನ್ನೂ 95% ಇದೆಯಂತೆ. ಹೆಂಗಿರ್ಬೋದಲ್ಲ. ನಮ್ಮ ದುಬೈ ಪಯಣ ಇವತ್ತು ಎಂಡ್ ಆಗ್ತಿದೆ. ಎಲ್ಲರೂ ರಿಟರ್ನ್ ಬರ್ತಾ ಇದ್ದೀವಿ. ದುಬೈ ಏರ್ಪೋರ್ಟಲ್ಲಿ ಇದ್ದೀವಿ. ಬಾಯ್ ಬಾಯ್, ಥ್ಯಾಂಕ್ ಯು. ಇಷ್ಟೊತ್ತು ಎಲ್ಲರೂ ನನ್ನ ಲಾಗನ್ನು ಫಸ್ಟ್ ಟೈಮ್ ಮಾಡಿದ್ರು, ಅದಕ್ಕೆ ಬಾಯ್ 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 ಬಾಯ್. ಸೊ ಇದಾಗಿತ್ತು ನಮ್ಮ ದುಬೈ ಪ್ರಯಾಣ. ಸಿಕ್ಕಿರೋ ಸ್ವಲ್ಪ ಟೈಮಲ್ಲಿ ಆದಷ್ಟು ಎಲ್ಲರೂ ತೋರಿಸೋಕೆ ಟ್ರೈ ಮಾಡಿದ್ದೀವಿ. ಅದೇ ರೀತಿ ನಮಗೂ ಜಾಸ್ತಿ ಸುತ್ತಾಡೋಕ್ಕಾಗಲಿಲ್ಲ. ಸೊ ಕೊನೆಗೆ ನಾವು ನಮ್ಮ ಬೆಂಗಳೂರಿಗೆ ಮರಳಿ ಪ್ರಯಾಣವನ್ನು ಫ್ಲೈಟಲ್ಲಿ ಒಂದು ಸರಳ ಪ್ರೇಮ ಕಥೆ ಕನ್ನಡದ ಸಿನಿಮಾವನ್ನು ನೋಡ್ಕೊಂಡು ಮುಗಿಸಿದ್ವಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.